ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೀಲಾ ಹನ್ಸು. ಚಾನಲ್ ನೇಮ್ ಲೀಲಾ ಹನ್ಸು. ಇವತ್ತು ನಾನು ಕಾಲಿಫ್ಲವರ್ ಗೋಬಿ, ಡ್ರೈ ಗೋಬಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಬೋದು. ಇವಾಗ ನಾನು ಆಫೀಸಿಂದ ಬಂದಿದ್ದೀನಿ, ಜಸ್ಟ್ ನಿಮ್ಗೆ ತೋರಿಸ್ತೀನಿ ಎಷ್ಟು 10 ಮಿನಿಟ್ಸಲ್ಲಿ ಮಾಡಿ ಹೇಗೆ ಊಟಕ್ಕೆ ಅದನ್ನು ನಂಚ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಮಾಡೋಕ್ಕೆ ಶುರು ಮಾಡ್ತೀನಿ. ಮೊದಲಿಗೆ ಒಂದು ಸ್ವಲ್ಪ ದೊಡ್ಡದಾಗಿ ಅಗಲವಾಗಿರೋ ಪಾತ್ರೆ ತೊಗೋಬೇಕು. ಅದಕ್ಕೆ ಸ್ವಲ್ಪ 2 ಸ್ಪೂನ್ಸ್ ಅಥವಾ 3 ಸ್ಪೂನ್ಸು ಮೈದಾ ಹಾಕ್ಕೋಬೇಕು. 3 ಸ್ಪೂನ್ಸ್ ಮೈದಾ ಹಾಕ್ಕೊಳ್ತಾ ಇದ್ದೀನಿ, ಗೊತ್ತಾಗಲಿ ಅಂದ್ಬಿಟ್ಟು ಈಕ್ವಲಾಗಿ ಹಾಕ್ಕೊತಾ ಇದ್ದೀನಿ. ಮತ್ತು ಕಾರ್ನ್ಫ್ಲೋರ್ 3 ಸ್ಪೂನ್ಸ್, ಜೀರಾ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನಿಮ್ಗೆ ಗೊತ್ತಿರೋ ಹಾಗೆ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಟರ್ಮರಿಕ್, ಈ ಮೂರನ್ನು ತೊಗೊತಾ ಇದ್ದೀನಿ. ಇದನ್ನು ಒಂದು ಕಡೆ ಇಟ್ಕೊಂಡು 2 ಸ್ಪೂನ್ ಚಿಲ್ಲಿ ಪೌಡರ್, ಖಾರಕ್ಕೆ ತಕ್ಕಂತೆ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ. ಸ್ವಲ್ಪ ಟರ್ಮರಿಕ್, ಸ್ವಲ್ಪ ಧನಿಯಾ ಪೌಡರ್ ಏನಕ್ಕೆ ಹಾಕ್ತಾ ಇರೋದು ಅಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಮೇಯ್ನ್ ಇಂಗ್ರೀಡಿಯೆಂಟ್ಸು, ಸಾರಿ ಗೈಸ್, ನಾನು ಮರ್ತೋಗ್ಬಿಟ್ಟಿದೆ, ಇದು ಕಾಲಿಫ್ಲವರ್. ಇದನ್ನು 3 to 4 ಮಿನಿಟ್ಸು ವಾಶ್ ಮಾಡಿ, ಒಂದು ಗೋಬಿ ತೊಗೊಂಡಿದ್ದೀನಿ, ವಾಶ್ ಮಾಡಿ 3 to 4 ಮಿನಿಟ್ಸು ಅದನ್ನು ಬಿಸಿ ನೀರಿನಲ್ಲಿ ಸ್ವಲ್ಪ ಬಾಯ್ಲ್ ಮಾಡಿದ್ದೀನಿ. ಏನಕ್ಕೆ ಬಾಯ್ಲ್ ಮಾಡಿರೋದು ಅಂದರೆ ಗೋಬಿನಲ್ಲಿ ಸಾಮಾನ್ಯವಾಗಿ ಹುಳಗಳಿರುತ್ತೆ, ಆ ಹುಳಗಳೆಲ್ಲ ಹೋಗಲಿ ಅಂದ್ಬಿಟ್ಟು ಟರ್ಮರಿಕ್ಕು ಸಾಲ್ಟ್ ಹಾಕಿ ಬಾಯ್ಲ್ ಮಾಡಿದ್ದೀನಿ. ಬಾಯ್ಲ್ ಆದಮೇಲೆ ಇದನ್ನು ಫಿಲ್ಟರ್ ಮಾಡಿದ್ದೀನಿ. ಇದು ತಣ್ಣಗಾದಮೇಲೆ ಇದನ್ನು ಇಲ್ಲಿಟ್ಟಿದ್ದೀನಿ 1 ನಿಮಿಷ. ಇದನ್ನು ಫಸ್ಟು ಮಿಕ್ಸ್ ಮಾಡ್ಕೋಬೇಕು. ಯಾಕೆ ಮಿಕ್ಸ್ ಮಾಡಬೇಕು ಅಂದರೆ ನೀರು ಹಾಕೋದಕ್ಕಿಂತ ಮೊದಲೇ ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ಎಲ್ಲ ಕಡೆನೂ ಮಸಾಲ ಸ್ಪ್ರೆಡ್ ಆಗ್ತಾ ಇರುತ್ತೆ. ಸ್ಪ್ರೆಡ್ ಆದಮೇಲೆ ಸ್ವಲ್ಪ ಲಿಟಲ್ ವಾಟರ್ ತೊಗೊಂಡು ನೋಡಿಕೊಂಡು ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಗಂಟಿಲ್ದಂಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಕ್ಲೀನಾಗಿ ಮಿಕ್ಸ್ ಆಯಿತು. ಕ್ಲೀನಾಗಿ ಮಿಕ್ಸ್ ಆದಮೇಲೆ ಗೋಬಿನ ನಿಮ್ಗೆ ತಿಳಿಸಿರೋಂಗೆ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ ನಿಮಗೆ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಒಂದು ಗೋಬಿನ ಬಾಯ್ಲ್ ಮಾಡಿ ಈ ಥರ ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ದೀವಿ. ನಿಮ್ಗೆ ತೋರಿಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಮಿಕ್ಸ್ ಮಾಡಿದ್ನಲ್ಲ, ಅದನ್ನು ಮಿಕ್ಸ್ ಮಾಡಿ 2 ಮಿನಿಟ್ಸ್ ಹೀಗೆ ಬಿಡ್ತೀನಿ. ಇದನ್ನು ಹೀಗೆ ಬಿಟ್ಟು ನೆಕ್ಸ್ಟ್ ಏನು ಮಾಡ್ತೀನಿ, ಬಾಣಲಿ ತೊಗೊಂಡಿದ್ದೀನಿ, ಬಾಣಲಿ ಇಡ್ತಾಯಿದ್ದೀನಿ. ಬಾಣಲಿ ಇಟ್ಬಿಟ್ಟು ಸ್ಟವ್ ಆನ್ ಮಾಡ್ಕೊಳ್ತೀನಿ. ಆನ್ ಮಾಡಿಕೊಂಡು ನಿಮ್ಗೆ ಗೊತ್ತಿರೋ ಹಾಗೆ ನಾನು ಯೂಸ್ ಮಾಡ್ತಾ ಇರೋದು ಸನ್ಪ್ಯೂರ್ ಆಯಿಲ್. ಇದನ್ನು ಬಾಣಲಿಗೆ ಹಾಕ್ಕೊಳ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ಅದು ಮುಳುಗಬೇಕು, ಅದು ನಾವು ಗೋಬಿ ಹಾಕೋಂಥದ್ದು ಮುಳುಗಬೇಕು, ಆ ಥರ ಆಯಿಲ್ ಹಾಕ್ಕೊಂಡಿದ್ದೀನಿ. 250 ml ಅಥವಾ 300 ml ಹಾಕ್ಕೊಂಡಿದ್ದೀನಿ. ಇದು ಕ್ಲೀನಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಬಾಯ್ಲ್ ಆಗಬೇಕು.
ಬಾಯ್ಲ್ ಆಗಬೇಕು. ತುಂಬ ಈಸಿಯಾಗಿ ಮಾಡ್ಬೋದು ಗೈಸ್. ಸಡನ್ಲಿ ಯಾರಾದರೂ ಗೆಸ್ಟ್ ಬಂದರೆ ಮನೆಗೆ, ಯಾರಾದರೂ ಬಂದರೆ ಬೇಳೆ ಸಾರು ಅಥವಾ ಸೊಪ್ಪು ಸಾರು, ಸ್ನ್ಯಾಕ್ಸು, ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಗೈಸ್. 5 o'clock ಆದಮೇಲೆ ನನ್ನ ಮಕ್ಕಳು ಮನೆಯಲ್ಲಿ ಇರ್ತಾರೆ. ನಾನು ಬಂದ ತಕ್ಷಣ ಅಥವಾ ಇದರಲ್ಲಿ ಈ ಥರ ಮಾಡಿಕೊಟ್ರೆ ರುಚಿಯಾಗಿ ತಿಂತಾರೆ. ತಟ್ಟೆಲಿರಲ್ಲ, ಅನ್ನ ಎಲ್ಲ ಖಾಲಿ ಮಾಡ್ತಾರೆ. ತುಂಬ ಇಷ್ಟ ಆಗುತ್ತೆ ಗೈಸ್ ಅವ್ರಿಗೆ. ಸೊ ಅವ್ರಿಗೇನು ಇಷ್ಟನೋ ಅದನ್ನು ಕೇಳಿಬಿಟ್ಟು ನಾನು ಮಾಡ್ತೀನಿ. ನಿಮಗೆ ಇದನ್ನು ಮಾಡಾದ್ಮೇಲೆ ತಿಂದು ಟೇಸ್ಟ್ ಮಾಡಿ ನೋಡಿ. ಮಾಡಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಮೀನು ಇದೇ ರೀತಿ ಮಾಡ್ಕೊಡ್ತೀನಿ, ಹಾಲಿನಲ್ಲಿ ಮಾಡೋದು. ಅದನ್ನು ಚೆನ್ನಾಗಿರುತ್ತೆ. ಸೊ ಇವಾಗ ಆಯಿಲ್ ಕಾಯ್ತಾ ಇದೆ. ಫಸ್ಟು ಚೆಕ್ ಮಾಡಬೇಕು, ಒಂದು ಹಾಕ್ಬಿಟ್ಟು ಚೆಕ್ ಮಾಡಿ ನೋಡಿ. ಇನ್ನೂ ಆಯಿಲ್ ಕಾಯಲಿಲ್ಲ, ಇನ್ನು ಸ್ವಲ್ಪ ಕಾಯಬೇಕು ಗೈಸ್. ಅದು ಹೇಗೆ ಗೊತ್ತಾಗುತ್ತೆ ಅಂದರೆ, ಅದು ಗೋಬಿ ಒಳಗಡೆ ಇದ್ದರೆ ಅದು ಕ್ಲೀನಾಗಿ ಬಾಯ್ಲ್ ಆಗಿರಲ್ಲ. ನಾವು ಅದನ್ನು ಹಾಕಿದ ತಕ್ಷಣ ಮೇಲೆ ಬಂದರೆ ಅದು ಎಣ್ಣೆ ಕಾದಿದೆ ಅಂತ ನೋಡ್ತಾ ಇದ್ದೀರಲ್ಲ. ಒಂದೊಂದೇ ಬಿಡಬೇಕು. ಕೆಲವರು ಏನು ಮಾಡ್ತಾರೆ, ಎಲ್ಲ ಒಟ್ಟೊಟ್ಟಿಗೆ ಹಾಕ್ಬಿಟ್ಟು ಅದು ಒಂದಕ್ಕೊಂದು ಜಾಯಿಂಟ್ ಆಗಿಬಿಡುತ್ತೆ. ಜಾಯಿಂಟ್ ಆದರೆ ಅದು ಬಿಡ್ಸೋದಕ್ಕೆ ಕಷ್ಟ ಆಗುತ್ತೆ, ಆಮೇಲೆ ಕ್ಲೀನಾಗಿ ಬಾಯ್ಲ್ ಆಗಲ್ಲ. ನೋಡಿ, ನಾನು ಒಂದೊಂದೇ ಹಾಕ್ತಾಯಿದ್ದೀನಿ. ನಿಮ್ಗೆ ಕಾಣಿಸ್ತಾ ಇದೆಯಲ್ವಾ? ಈಗ ಹೊರಗಡೆ ಎಲ್ಲ ನಾವು ಗೋಬಿ ಎಲ್ಲ ತಿಂತೀವಲ್ಲ, ಅವರು ಸರಿಯಾಗಿ ಕ್ಲೀನ್ ಮಾಡಿರಲ್ಲ, ಹಾಗಾಗಿ ಇರುತ್ತೆ, ಹುಳ ಇರುತ್ತೆ ಅಂತ ನಮ್ಗೆ ಭಯ ಪಟ್ಕೊತೀವಿ. ಅದಕ್ಕೆ ಮನೆಯಲ್ಲೇ ಒಂದು ಗೋಬಿ ತೊಗೊಂಡು ಬಂದರೆ 5 to 6 ಮೆಂಬರ್ಸು ಆರಾಮಾಗಿ ತಿನ್ಬೋದು. ಇದು ಡ್ರೈ ಗೋಬಿ ಆದರೆ ಮಕ್ಕಳಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಇದನ್ನು ಏನು ಮಾಡ್ತಾರೆ ಅಂಗಡಿಗಳಲ್ಲಿ, ಈ ಥರ ಬಾಯ್ಲ್ ಮಾಡಿಬಿಟ್ಟು ಜಸ್ಟು ಸಪ್ರೇಟ್ ಬಾಯ್ಲ್ ಇಟ್ಬಿಟ್ಟು ಸಾಸು, ಆಯಿಲು, ಟೊಮೊಟೊ ಕೆಚಪ್ಪು ಮತ್ತು ಚಿಲ್ಲಿ ಪೇಸ್ಟು ಎಲ್ಲನೂ ಮಿಕ್ಸ್ ಮಾಡಿ ಜಸ್ಟ್ ಸೋಯಾ ಸಾಸ್ ಹಾಕ್ಕೊಡ್ತಾರೆ. ಅದೇನೇ ಗೋಬಿ ಅಂದ್ಬಿಟ್ಟು ಎಲ್ಲ ತಿಂತಾರೆ. ಒಂದು ಪ್ಲೇಟ್ಗೆ 40-50 rupees ಚಾರ್ಜ್ ಮಾಡ್ತಾರೆ. ಅದು 60 ಅಥವಾ 70 ಮಾಡ್ತಾರೆ ದೊಡ್ಡ ಹೋಟ್ಲಲ್ಲಿ. ಸೊ ಆವಾಗ ತಿಂದ್ರೂ, ನಾವು ದುಡ್ಡು ಕೊಟ್ಟು ತಿಂದ್ರೂ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಸೊ ಈ ಥರ ಮನೆಯಲ್ಲೇ ನಾವು ಕ್ಲೀನಾಗಿ ಬಿಸಿ ನೀರಲ್ಲಿ ವಾಶ್ ಮಾಡಿ 2 minutes ಸಾಲ್ಟು ಟರ್ಮರಿಕ್ ಹಾಕಿ ಬಾಯ್ಲ್ ಮಾಡಿದಾಗ ಅದೇನಾಗುತ್ತೆ, ಅದರಲ್ಲಿರೋ ಬ್ಯಾಕ್ಟೀರಿಯಾಸ್ ಎಲ್ಲ ಸಾಯುತ್ತೆ ಮತ್ತು ಹೆಲ್ತಿಯಾಗಿರುತ್ತೆ. ನಮಗಿನ್ನೂ ತಿನ್ನಬೇಕು ಅನಿಸುತ್ತೆ. ಸೊ ಅದರಿಂದ ನೀವು ಮಕ್ಕಳುಗಳಿಗೆ ಮನೆಯಲ್ಲೇ ಈ ಥರ ಮಾಡಿಕೊಡಿ, ಖುಷಿಯಾಗಿ. ಅವರು ಖುಷಿಯಾಗಿ ತಿಂತಾರೆ. ಡೈಲಿ ಅಮ್ಮ ಅದನ್ನು ಮಾಡು, ಅಮ್ಮ ಇದನ್ನು ಮಾಡು ಅಂತ ಹೇಳ್ತಾರೆ. ಅವ್ರು ನಿಮಗೂ ಖುಷಿಯಾಗುತ್ತೆ. ಮತ್ತು ನೀವು ತುಂಬ ಹೊಸ ವೆರೈಟಿಗಳನ್ನ ಟ್ರೈ ಮಾಡೋದಕ್ಕೆ ಕಲಿತೀರ. ನಾನಂತೂ ನಮ್ಮ ಮಕ್ಕಳಿಗೆ ಕೇಳ್ಬಿಟ್ಟು ಏನು ಮಾಡಬೇಕು ಅಂತ ಮಾಡ್ತಾಯಿರ್ತೀನಿ ಗೈಸ್. ಇದು ಸ್ವಲ್ಪ ಮಾಡಿದ್ದೀನಿ, ಅದಾಗಲಿ ಬಾಯ್ಲ್ ಆಗ್ತಾಯಿದೆ. ಅನ್ನೋಷ್ಟೊಳಗೆ ಪ್ಲೇಟ್ ತೊಗೊಂಡು ಟಿಶ್ಯೂ ಪೇಪರ್ನೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ಆಯಿಲ್ ಬೇಯಿಸ್ಕೊಂಡು ಸ್ವಲ್ಪ ಲೋ ಫ್ಲೇಮ್ನಲ್ಲಿ, ಮೀಡಿಯಮ್ ಫ್ಲೇಮ್ನಲ್ಲಿ ಬಾಯ್ಲ್ ಮಾಡಿ. ಬಾಯ್ಲ್ ಆಯ್ತಾ ಇಲ್ವಾ ಅಂತ ಟೆನ್ಷನ್ ತಗೊಂಡಿದ್ದೆ. ಏಕೆಂದರೆ ನಾವು 3 to 4 minutes ಬಾಯ್ಲ್ ಮಾಡೋದ್ರಿಂದ ಟೆನ್ಷನ್ ಇರಲ್ಲ. ನೋಡಿ ಹಿಂಗಾಗಿಬಿಡುತ್ತೆ. ಸ್ವಲ್ಪ ಹಿಂಗೆ ಫೋನಲ್ಲಿ ಈ ಥರ ಇದು ಮಾಡಿ ನೋಡ್ತಾ ಇದ್ರೆ ತಿನ್ನಬೇಕು ಅನಿಸುತ್ತೆ. ಡ್ರೈ ಗೋಬಿನ ಅದು ಮಳೆ ಹೋಗೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಬರೀ ಎಲ್ಲರೂ ಬೋಂಡ ಬಜ್ಜಿ ಅದು ಇದು ಅಂತ ಮಾಡ್ತಾ ಇರ್ತಾರೆ. ಈ ಥರ ಡಿಫ್ರೆಂಟಾಗಿ ಮಾಡ್ಕೊಳ್ಳಿ, ಮಕ್ಕಳಿಗೆ, ಮನೆಯವ್ರಿಗೆ, ಗೆಸ್ಟ್ಗಳಿಗೆಲ್ಲ ಇಷ್ಟ ಆಗುತ್ತೆ. ಬಾಯ್ಲ್ ಮಾಡಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಸ್ವಲ್ಪ ಬ್ರೌನಿಷ್ ಬಂದ ತಕ್ಷಣ ತೆಗೆದ್ಬಿಡು. ನೋಡಿ ಕಾಣಿಸ್ತಾ ಇದೆಯಲ್ಲ, ಸ್ವಲ್ಪ ಲೈಟ್ ಬ್ರೌನಿಷ್ ಬಂತು. ನಾನು ಏನು ಇದಕ್ಕೆ ಟೇಸ್ಟಿಂಗ್ ಪೌಡ್ರ್ ಏನು ಮಿಕ್ಸ್ ಮಾಡಿಲ್ಲ ಗೈಸ್. ಟೇಸ್ಟಿಂಗ್ ಪೌಡ್ರೆಲ್ಲ ಚೆನ್ನಾಗಿರಲ್ಲ, ಹೆಲ್ತ್ ಇಶ್ಯೂಸ್ ಆಗಿರೋದ್ರಿಂದ ಅದಕ್ಕೆ. ಈಗ ಒಂದು ಟ್ರಿಪ್ ಆಯಿತು.
ನಿಮ್ಗೆ ತೋರ್ಸೋದಕ್ಕೋಸ್ಕರ ಒಂದು ಸೆಟ್ ಮಾಡಿದ್ದೀನಿ. 5 ಮಿನಿಟ್ಸ್ ಬಾಯ್ಲ್ ಆಗಿದೆ. ಇದನ್ನು ಪ್ಲೇಟ್ಗೆ ಹಾಕ್ಕೊಂಡು ನಿಮಗೆ ಕಲರ್ ಇನ್ನೂ ರೆಡ್ಡಾಗಿ ಬೇಕು ಅಂದರೆ ಬ್ಯಾಡಗಿ ಚಿಲ್ಲಿ ಪೌಡರ್ ಹಾಕ್ಕೊಂಡ್ರೆ ಆಯಿತು ಗೈಸ್. ಇದು ಡ್ರೈ ಗೋಬಿ. ಇದನ್ನು ಸಾಸ್ ಜೊತೆಯಲ್ಲಿ ಸರ್ವ್ ಮಾಡ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ನಾನು ಒಂದು ಪ್ಲೇಟ್ಗೆ ಟಿಶ್ಯೂ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಅದು ಆಯಿಲೆಲ್ಲ ಡಿಪ್ ಮಾಡ್ಕೊಳ್ಳಿ, ಆಯಿಲೆಲ್ಲ ಹೀರ್ಕೊಳ್ಳಿ ಅಂದ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಒಂದ್ಸರಿ ಒಂದು ಗೋಬಿ ತೊಗೊಂಡು ಬಂದು ಟ್ರೈ ಮಾಡಿಬಿಟ್ಟು ಮಾಡಿ ಮಕ್ಳಿಗೂ ಕೊಡಿ, ನೀವು ತಿನ್ನಿ. ಥ್ಯಾಂಕ್ ಯು.